ಇಂಗ್ಲಿಷ್ ವ್ಯಾಕರಣದ ಅತ್ಯಂತ ಪ್ರಮುಖ ನಿಯಮ ಡೂ ಫಾರ್ಮಲ್ಲಿ ಡೂ ಡಸ್ ಡಿಡ್. ಇಲ್ಲೊಂದು ಮ್ಯಾಜಿಕ್ ಆಗ್ತದೆ. ಆ ಮ್ಯಾಜಿಕ್ ಆಮೇಲೆ ನಿಮಗೆ ಹೇಳ್ತೇನೆ ನಾನು. ಈ ಮ್ಯಾಜಿಕನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಇಂಗ್ಲೀಷ್ ಫ್ಲೂಯೆಂಟ್ ಆಗ್ತದೆ ಮತ್ತು ನಿಮ್ಮ ಇಂಗ್ಲೀಷಲ್ಲಿ ಇರುವಂಥ ನಿಮಗೆ ಯಾವುದೇ ಸಮಸ್ಯೆ ಖಂಡಿತವಾಗಿ ದೂರ ಆಗ್ತದೆ. ಇದೇ ಮೇನ್ ಇರುವುದು. ಇಷ್ಟನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಇಂಗ್ಲೀಷ್ ಬಂದ ಹಾಗೆ. ಏನು ನೋಡಿ, ಅದು ಪ್ರೆಸೆಂಟ್ ಟೆನ್ಸ್, ಪ್ರಸ್ತುತ. ಇಲ್ಲಿ ಡೂ ಮತ್ತು ಡಸ್ ಎರಡು ಸಹಾಯಕ ಕ್ರಿಯಾಪದಗಳು ಬರ್ತವೆ. ಇದು ಡೂ ರೂಪನೇ. ಡೂ ಅಂದರೆ ಐ ವಿ ಯು ದೇ ಜೊತೆ ನಾವು ಬಳಸ್ತೇವೆ. ಡಸ್ ಅಂದರೆ ಹಿ ಶಿ ಇಟ್ ಮತ್ತು ಒಂದು ಹೆಸರು ಬಂದಾಗ ಬಳಸ್ತೇವೆ. ಡೂ ನಾವು ವಾಕ್ಯ ಮಾಡುವಾಗ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಒನ್. ಆ ವರ್ಬ್ ಒನ್ ಅಂದರೆ ಮೇನ್ ವರ್ಬ್ ಇರ್ತದೆ. ಕಮ್, ಗೋ, ಟೇಕ್, ಬ್ರಿಂಗ್, ಸ್ಪೀಕ್, ಟೀಚ್, ರೈಟ್, ಲರ್ನ್, ಲಿಸನ್ ಇವೆಲ್ಲ ವರ್ಬ್ ಒನ್ಗಳು ಅಥವಾ ಮೇನ್ ವರ್ಬ್ಗಳು. ಇವುಗಳಲ್ಲಿ ಡೂ ಹಿಡನ್ ಇರ್ತದೆ, ಅಂದರೆ ಅಡಗಿಕೊಂಡಿರ್ತದೆ. ಇದರ ಅರ್ಥ ಈಗ ನಾನು ಯಾರಿಗೆ ಹೇಳಿದ್ರೆ, ಕಮ್ ಅಂದರೆ ಬರುವ ಕೆಲಸ ಮಾಡು. ಡೂನ ಅರ್ಥ ಏನು? ಮಾಡು. ಕಮ್ ಅಂದರೆ ಬರುವ ಕೆಲಸ ಮಾಡು. ಗೋ ಅಂದರೆ ಹೋಗುವ ಕೆಲಸ ಮಾಡು. ಟೇಕ್ ಅಂದರೆ ತೆಗೆದುಕೊಳ್ಳುವ ಕೆಲಸ ಮಾಡು. ಸ್ಪೀಕ್ ಅಂದರೆ ಮಾತನಾಡುವ ಕೆಲಸ ಮಾಡು. ರೈಟ್ ಅಂದರೆ ಬರೆಯುವ ಕೆಲಸ ಮಾಡು. ಸೊ ಡೂವಿನ ಅರ್ಥ ಕೆಲಸ ಮಾಡು, ವರ್ಕ್. ಸೊ ಇದೆಲ್ಲ ಆ್ಯಕ್ಷನ್ಗಳು, ವರ್ಕ್ಗಳು. ಇದೆಲ್ಲ ಆ್ಯಕ್ಷನ್ಗಳಾದ ಕಾರಣ ಇದರ ಒಳಗೆ ಡೂ ಅನ್ನುವುದು ಅಡಗಿಕೊಂಡಿದೆ. ನಿಮಗೆ ಹೀಗೆ ಅದು ಅರ್ಥ ಆಗೋದಿಲ್ಲ. ಮುಂದೆ ವಾಕ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇವತ್ತು ಇದನ್ನು ನಿಮಗೆ ನಾನು 100% ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇವತ್ತು ನಿಮಗೆ ಇದರಲ್ಲಿ ಎಲ್ಲ ಅರ್ಥ ಆಗ್ತದೆ. ಈಗ ಐ ವಿ ಯು ದೇ ಮತ್ತು ಯಾವುದೇ ಬಹುವಚನ ಇದ್ದಾಗ ಕ್ರಿಯಾಪದವು ತನ್ನ ಮೂಲ ರೂಪದಲ್ಲಿ ಇರ್ತದೆ, ವರ್ಬ್ ಒನ್ ಇರ್ತದೆ. ವರ್ಬ್ ಒನ್ ಅಂದರೆ ಏನು ಅಂತ ನಾನು ಹೇಳಿದೆ ಈಗ. ಕಮ್, ಗೋ, ಟೇಕ್, ಬ್ರಿಂಗ್ ಇವುಗಳಿಗೆ ವರ್ಬ್ ಒನ್ ಅಂತಾರೆ. ಇವುಗಳು ಇದ್ದ ಹಾಗೆ ಇರ್ತದೆ. ಅಂದರೆ ಐ ಗೋ, ವಿ ಗೋ, ದೇ ಗೋ, ಯು ಗೋ ಈ ಥರ ಆಗ್ತದೆ. ಐ ಟೇಕ್, ವಿ ಟೇಕ್, ಯು ಟೇಕ್, ದೇ ಟೇಕ್ ಆಗ್ತದೆ. ಈ ಟೇಕ್ ಒಳಗೆ ಅಥವಾ ಗೋ ಒಳಗೆ ಡೂ ಅನ್ನೋದು ಅಡಗಿಕೊಂಡಿದೆ, ಹಿಡನ್. ಅದನ್ನು ಹೊರಗೆ ತರುವುದು, ಅದೇ ಮ್ಯಾಜಿಕ್. ಹೇಗೆ ಹೊರಗೆ ತರುವುದು, ಹೇಗೆ ಅದು ಹೊರಗೆ ಬಂದು ಏನಾಗ್ತದೆ ಮುಂದೆ ಕಲಿಸ್ತೇನೆ. ಈಗ ಇದರ ಪಾಸಿಟಿವ್ ವಾಕ್ಯಗಳು ನೋಡಿ. ಐ ವಿ ಯು ದೇಯ ಪಾಸಿಟಿವ್ ವಾಕ್ಯಗಳು. ಐ ರೈಟ್ ಎ ಲೆಟರ್, ನಾನು ಪತ್ರ ಬರೆಯುತ್ತೇನೆ. ಇಲ್ಲಿ ರೈಟ್ ಎಂಬುದು ಮೂಲ ರೂಪ. ಇದರೊಳಗೆ ಡೂ ಅಡಗಿಕೊಂಡಿದೆ. ರೈಟ್ ಅಂದರೆ ಬರೆಯುವ ಕೆಲಸ, ಅಂದರೆ ಆ ಬರೆಯುವ ಕೆಲಸವನ್ನು ಮಾಡ್ತೇನೆ, ಅಂದರೆ ಡೂ ಅಡಗಿಕೊಂಡಿದೆ. ಎರಡನೇ ಉದಾಹರಣೆ, ದೇ ಸ್ಪೀಕ್ ಕನ್ನಡ, ಅವರು ಕನ್ನಡ ಮಾತನಾಡುತ್ತಾರೆ. ಇಲ್ಲಿ ಸ್ಪೀಕ್ ಎಂಬುದು ಮೂಲ ರೂಪ. ಇದರೊಳಗೆ ಡೂ ಅಡಗಿದೆ, ಡೂ ಅಡಗಿಕೊಂಡಿದೆ. ಸ್ಪೀಕ್ ಅಂದರೆ ಮಾತನಾಡುವ ಕೆಲಸ ಮಾಡುವುದು. ಸೊ ಇದರೊಳಗೆ ಸಹ ಡೂನೇ ಇದೆ. ಇದು ಸಹ ಡೂನೇ, ಸ್ಪೀಕ್. ಡಸ್ ಎಲ್ಲಿ ಬರ್ತದೆ ಹಾಗಾದರೆ? ಡಸ್ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಒನ್ ಎಸ್ ಅಥವಾ ಇ ಎಸ್. ಡಸ್ ಪ್ಲಸ್ ಮೂಲ ರೂಪ. ಕರ್ತೃ ಏಕವಚನವಿದ್ದಾಗ ಡಸ್ ಸೇರಿ ಎಸ್ ಅಥವಾ ಎಸ್ ಬರ್ತದೆ. ಈಗ ನೋಡಿ, ಇಲ್ಲಿ ಕರ್ತೃಗಳು ಹಿ, ಶಿ, ಇಟ್ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಹೆಸರು ಇದ್ದಾಗ ಕ್ರಿಯಾಪದದ ಮೂಲ ರೂಪಕ್ಕೆ ಎಸ್ ಅಥವಾ ಎಸ್ ಸೇರಿಸಲೇಬೇಕು. ಕ್ರಿಯಾಪದದ ಮೂಲ ರೂಪ ಯಾವುದು? ಕಮ್, ಗೋ, ಟೇಕ್, ಬ್ರಿಂಗ್. ಇಂಥದ್ದು ಸಾಧಾರಣ 500-600 ಕ್ರಿಯಾಪದಗಳನ್ನು ನಾನು ಕಲಿಸಿದ್ದೇನೆ, ಇನ್ನೂ ಕಲಿಸ್ತೇನೆ. ಈ ಕ್ರಿಯಾಪದಗಳ ಮೂಲ ರೂಪಕ್ಕೆ ಎಸ್ ಅಥವಾ ಎಸ್ ಬರ್ತದೆ. ಈ ಎಸ್ ಅಥವಾ ಎಸ್ ಅಂದರೆ ಏನು? ಇದು ಎಸ್ ಮತ್ತು ಎಸ್ ಅಲ್ಲ, ಇದು ಡಸ್. ಐ ವಿ ಯು ದೇ ಜೊತೆಗೆ ಕ್ರಿಯಾಪದದ ಮೂಲ ರೂಪ ಬರ್ತದೆ. ಹಿ, ಶೀಟ್ ಮತ್ತು ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಹೆಸರು ಬಂದಾಗ ಕ್ರಿಯಾಪದದ ಮೂಲ ರೂಪಕ್ಕೆ ಎಸ್ ಅಥವಾ ಎಸ್ ಆ್ಯಡ್ ಆಗ್ತದೆ. ಎಸ್ ಅಥವಾ ಎಸ್ ಆ್ಯಡ್ ಆಗ್ತದೆ ಅಂದರೆ ಏನಾಗ್ತದೆ ಆ್ಯಡ್? ಡಸ್ ಆ್ಯಡ್ ಆಗ್ತದೆ. ಡಸ್ ಅನ್ನೋದು ಆ್ಯಡ್ ಆಗ್ತದೆ. ನೋಡಿ, ಇಲ್ಲಿ ಕ್ರಿಯಾಪದದೊಳಗೆ ಡಸ್ ಅಡಗಿರುತ್ತದೆ. ಉದಾಹರಣೆಗೆ, ಹಿ ರೈಟ್ಸ್ ಅ ಲೆಟರ್, ಅವನು ಪತ್ರ ಬರೆಯುತ್ತಾನೆ. ಇಲ್ಲಿ ರೈಟ್ ಜೊತೆ ಎಸ್ ಸೇರಿದೆ. ಇಲ್ಲಿ ರೈಟ್ ಎಂಬುದು ಮೂಲ ರೂಪ. ಇದರೊಳಗೆ ಡಸ್ ಅಡಗಿದೆ. ಡಸ್ ಸೇರಿ ರೈಟ್ಸ್ ಆಗಿದೆ. ರೂಪ ಯಾವುದಿದು? ಡೂ ರೂಪ. ಇಲ್ಲಿ ಬೇರೆ ಯಾವುದೂ ಇಲ್ಲ, ಡೂ ಒಂದೇ. ಎಲ್ಲದಕ್ಕೂ, ಎಲ್ಲ ಆ್ಯಕ್ಷನ್ಗಳಿಗೂ ಡೂ ರೂಪನೇ ಹೇಳ್ತೇವೆ.
ಎಷ್ಟು ಆ್ಯಕ್ಷನ್ಗಳಾಗ್ತವೆ, ಎಷ್ಟು ಕ್ರಿಯೆಗಳಾಗ್ತೇವೋ ಅದೆಲ್ಲ ಡೂ ರೂಪಗಳೇ. ಈ ಡೂ ರೂಪದ ಏಕವಚನ ರೂಪವಾಗಿ ಡಸ್ ಬರ್ತದೆ. ಸೊ ಇಲ್ಲಿ ರೈಟ್ ಅನ್ನುವ ಮೂಲ ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಸೇರಿ ಅದು ರೈಟ್ಸ್ ಆಗಿದೆ. ಯಾಕೆ ಆಗಿದೆ? ಏಕವಚನ ಬಂದಿದೆ. ರೈಟ್ಗೆ ಎಸ್ ಸೇರಿದೆ. ಎಸ್ ಸೇರಿದೆ ಅಂದರೆ ಏನು ಸೇರಿದೆ? ಡಸ್ ಸೇರಿದೆ. ಎರಡನೇ ಉದಾಹರಣೆ, ಶಿ ಸ್ಪೀಕ್ಸ್ ಕನ್ನಡ, ಅವಳು ಕನ್ನಡ ಮಾತನಾಡುತ್ತಾಳೆ. ಇಲ್ಲಿ ಸ್ಪೀಕ್ ಜೊತೆ ಎಸ್ ಸೇರಿದೆ. ಇಲ್ಲಿ ಸ್ಪೀಕ್ ಎಂಬುದು ಮೂಲ ರೂಪ, ಇದರೊಳಗೆ ಡಸ್ ಅಡಗಿಕೊಂಡಿದೆ. ಸ್ಪೀಕ್ ಎನ್ನುವುದು ಎಸ್ ಸೇರಿದ ಕಾರಣ ಸ್ಪೀಕ್ಸ್ ಆಗಿದೆ, ಅಂದರೆ ಡಸ್ ಸೇರಿದ ಕಾರಣ ಸ್ಪೀಕ್ಸ್ ಆಗಿದೆ. ಇದು ಆಮೇಲೆ ಹೊರಗೆ ಬರ್ತದೆ, ಈಗ ಬರುವುದಿಲ್ಲ, ಆಮೇಲೆ ಹೊರಗೆ ಬರ್ತದೆ. ಹೊರಗೆ ಬರುವುದೇ ಮ್ಯಾಜಿಕ್. ಮೂರನೇ ಉದಾಹರಣೆ, ರಾಜು ಗೋಸ್ ಟು ಮಾರ್ಕೆಟ್, ರಾಜು ಮಾರುಕಟ್ಟೆಗೆ ಹೋಗುತ್ತಾನೆ. ಗೋ ಪದಕ್ಕೆ ಇ ಎಸ್ ಸೇರಿದೆ, ಅಂದರೆ ಡಸ್ ಪ್ಲಸ್ ಗೋ ಅಂದರೆ ಗೋಸ್ ಆಗಿದೆ. ಇಲ್ಲಿ ಗೋ ಎಂಬುದು ಮೂಲ ಕ್ರಿಯಾಪದ, ಮೂಲ ರೂಪ, ಇದರೊಳಗೆ ಡಸ್ ಸೇರಿಕೊಂಡು ಗೋಸ್ ಆಗಿದೆ. ಗೋಗೆ ಡಸ್ ಸೇರಿದಾಗ ಗೋಸ್ ಆಗಿದೆ. ಭೂತಕಾಲ ನೋಡಿ, ವರ್ಬ್ ಟು ಡಿಡ್. ವರ್ಬ್ ಟು ಅನ್ನೋದು ಬರೀ ಇಲ್ಲಿ ಮಾತ್ರ ಬರ್ತದೆ, ಈ ಭೂತಕಾಲದ ಪಾಸಿಟಿವ್ ವಾಕ್ಯಗಳಲ್ಲಿ ಮಾತ್ರ ಬರ್ತದೆ, ಬೇರೆಲ್ಲೂ ಬರುವುದಿಲ್ಲ. ಇದು ಸಹ ಡಿಡ್ಡೇ, ವರ್ಬ್ ಟು ಅಲ್ಲ, ಇದು ಡಿಡ್. ಹೇಳ್ತೀನಿ ಈಗ, ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ. ಡಿಡ್ ವರ್ಬ್ ಟು ರೂಪ, ಡೂ ಇದರ ಭೂತಕಾಲದ ರೂಪ ಡಿಡ್. ಭೂತಕಾಲದಲ್ಲಿ ಎಲ್ಲ ಕರ್ತೃಗಳಿಗೂ ಐ ವಿ ಯು ದೇ ಹಿ ಶೀಟ್ ಒಂದೇ ನಿಯಮ ಅನ್ವಯಿಸುತ್ತದೆ. ಏನದು ನಿಯಮ? ಎಲ್ಲದಕ್ಕೂ ಡಿಡ್ ಬರ್ತದೆ. ಪಾಸಿಟಿವ್ ಹೌದು ವಾಕ್ಯಗಳಲ್ಲಿ ಡಿಡ್ ಅಡಗಿರುತ್ತದೆ. ಡಿಡ್ ಅಂದರೆ ಏನು? ಇಲ್ಲಿ ವರ್ಬ್ ಟು. ಭೂತಕಾಲದ ಸಾಮಾನ್ಯ ವಾಕ್ಯಗಳಲ್ಲಿ ಯಾವುದೇ ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬ್ ಹೊರಗಡೆ ಕಾಣಿಸುವುದಿಲ್ಲ. ಸಹಾಯಕ ಕ್ರಿಯಾಪದ ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಹೊರಗಡೆ ಕಾಣಿಸುವುದಿಲ್ಲ, ಅದರ ಒಳಗಿದೆ. ಇದು ಒಳಗಿದೆ, ತೋರಿಸ್ತೇನೆ ಹೇಗೆ ಅಂತ. ಆದರೆ ಪ್ರತಿ ಕ್ರಿಯಾಪದದ ಎರಡನೇ ರೂಪ ವರ್ಬ್ ಟು ಒಳಗೆ ಡಿಡ್ ಅಡಗಿರುತ್ತದೆ. ವರ್ಬ್ ಟು ಒಳಗೆ ಡಿಡ್ ಅಡಗಿಕೊಂಡಿದೆ, ಅದು ಡಿಡ್ ಸಹ ಹೊರಗೆ ಬರ್ತದೆ. ತೋರಿಸ್ತೇನೆ ಹೇಗೆ ಅಂತ. ಇಲ್ಲಿ ನಿಯಮ ನೋಡಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಟು ಅಂದರೆ ಡಿಡ್ ಪ್ಲಸ್ ವರ್ಬ್ ಒನ್ ಅಂದರೆ ವರ್ಬ್ ಟು. ಡಿಡ್ ಪ್ಲಸ್ ವರ್ಬ್ ಒನ್ ಅಂದರೆ ಏನು? ವರ್ಬ್ ಟು. ಡಿಡ್ ಅಂದರೆ ಏನು? ಡೂ ರೂಪದ ಭೂತಕಾಲ ರೂಪ. ಉದಾಹರಣೆಗೆ, ಐ ರೋಟ್ ಎ ಲೆಟರ್, ನಾನು ಪತ್ರ ಬರೆದೆ. ಇಲ್ಲಿ ರೋಟ್ ಎಂಬುದು ರೈಟ್ ಪದದ ವರ್ಬ್ ಟು ರೂಪ. ರೋಟ್ ಎಂಬುದು ರೈಟ್ ಪದದ ವರ್ಬ್ ಟು ರೂಪ, ಇದರೊಳಗೆ ಡಿಡ್ ಅಡಗಿದೆ. ಈ ರೋಟ್ ಅಂದರೆ ಏನು? ಡಿಡ್, ಮಾಡಿದೆ ನಾನು ಕೆಲಸ, ಬರೆಯುವ ಕೆಲಸ ಮಾಡಿ ಆಯಿತು, ಐ ಡಿಡ್ ಇಟ್, ವರ್ಬ್ ಟು. ಶಿ ವೆಂಟ್ ಟು ದ ಮಾರ್ಕೆಟ್, ಅವಳು ಮಾರುಕಟ್ಟೆಗೆ ಹೋದಳು. ಇಲ್ಲಿ ವೆಂಟ್ ಒಳಗಡೆ ಡಿಡ್ ಅಡಗಿದೆ. ವೆಂಟ್ ಅಂದ್ರೇನು? ಹೋಗುವುದು. ಐ ವೆಂಟ್, ಐ ಡಿಡ್ ದ್ಯಾಟ್ ವರ್ಕ್, ನಾನು ಹೋದೆ. ಸೊ ವೆಂಟ್ ಅನ್ನೋದು ಅದರ ಒಳಗೆ ಡಿಡ್ ಅಡಗಿದೆ, ಹೊರಗೆ ಬರ್ತದೆ ಆಮೇಲೆ. ನಕಾರಾತ್ಮಕ ರೂಪ, ನಕಾರಾತ್ಮಕ ರೂಪ. ಈಗ ನೋಡಿ, ಇಲ್ಲಿ ನಾನು ಮ್ಯಾಜಿಕ್ ನಿಮಗೆ ಹೇಳ್ತಾ ಇದ್ದೇನೆ, ಮ್ಯಾಜಿಕ್ ಅಂತ. ಏನಾಗ್ತದೆ ನೋಡಿ, ಹೇಗೆ ಹೊರಗೆ ಬರ್ತದೆ ನೋಡಿ. ನಕಾರಾತ್ಮಕ ನೆಗೆಟಿವ್ ಮಾಡಿದಾಗ ಏನಾಗ್ತದೆ? ಡೂ, ಡಸ್, ಡಿಡ್ ಇವು ಮೊದಲು ಹೇಳಿದೆ ನಾನು ಅಡಗಿಕೊಂಡಿದೆ ಅಂತ. ಅಂದರೆ ಕಮ್ಸ್, ಕೇಮ್, ಗೋ, ಗೋಸ್, ವೆಂಟ್, ಟೇಕ್ಸ್, ಟುಕ್, ಸ್ಪೀಕ್ಸ್, ಸ್ಪೋಕ್, ರೈಟ್ಸ್, ರೋಟ್. ಈ ಥರ ನಾನು ನಿಮಗೆ ಪ್ರೆಸೆಂಟ್ ಟೆನ್ಸ್, ಸಿಂಗ್ಯುಲರ್ ಪ್ಲೂರಲ್, ಪಾಸ್ಟ್ ಟೆನ್ಸ್, ಸಿಂಗ್ಯುಲರ್ ಪ್ಲೂರಲ್. ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಡಸ್, ಪಾಸ್ಟ್ ಟೆನ್ಸಲ್ಲಿ ಡಿಡ್. ಪ್ರೆಸೆಂಟ್ ಟೆನ್ಸಲ್ಲಿ ಕಮ್ಸ್, ಪಾಸ್ಟ್ ಟೆನ್ಸಲ್ಲಿ ಕೇಮ್, ಈ ಥರ ಕಲಿಸಿದೆ. ಈಗ ನಕಾರಾತ್ಮಕ ವಾಕ್ಯ ಮಾಡುವಾಗ ಏನಾಗ್ತದೆ ನೋಡೋಣ. ನಾವು ವಾಕ್ಯವನ್ನು ನಕಾರಾತ್ಮಕ ಮಾಡಿದಾಗ ಕ್ರಿಯಾಪದದೊಳಗೆ ಅಡಗಿದ್ದ ಡೂ ಡಸ್ ಡಿಡ್ ಹೊರಗಡೆ ಬರುತ್ತವೆ. ನಕಾರಾತ್ಮಕ ವಾಕ್ಯ ಮಾಡಿದಾಗ ಆ ಮೂಲ ಕ್ರಿಯೆ ಒಳಗೆ ಇವೇನು ಅಡಗಿದ್ದುವು ಅವು ಹೊರಗೆ ಬರ್ತವೆ. ಹೇಗೆ? ಯಾವಾಗ ಡೂ ಹೊರಗೆ ಬರುತ್ತದೋ ಕ್ರಿಯಾಪದದ ಮತ್ತೆ ತನ್ನ ಮೂಲ ರೂಪಕ್ಕೆ ಮರಳುತ್ತದೆ. ಯಾವಾಗ ಡೂ ಹೊರಗೆ ಬರ್ತದೋ ಕ್ರಿಯಾಪದ ಮತ್ತೆ ತನ್ನ ಮೂಲ ರೂಪಕ್ಕೆ ಮರಳುತ್ತದೆ.
ಡೂ ಹೊರಗೆ ಬಂದ ಕೂಡಲೇ ಕ್ರಿಯಾಪದ ಮತ್ತೆ ಮೂಲ ರೂಪಕ್ಕೆ ಮರಳುತ್ತದೆ. ಇದನ್ನೇ ನಾವು ಡೂ ಫಾರ್ಮಿನ ಮ್ಯಾಜಿಕ್ ಅಥವಾ ಇಂಗ್ಲಿಷ್ ವ್ಯಾಕರಣದ ಅತ್ಯಂತ ಪ್ರಮುಖ ನಿಯಮ ಅಂತ ಹೇಳ್ತೇವೆ. ಇಂಗ್ಲಿಷ್ ವ್ಯಾಕರಣದ ಅತ್ಯಂತ ಪ್ರಮುಖ ನಿಯಮ ಅಂದರೆ ಡೂ ಫಾರ್ಮಿನ ಮ್ಯಾಜಿಕ್. ಆ ವಾಕ್ಯಗಳನ್ನೀಗ ಕಲಿಯೋಣ ಬನ್ನಿ. ಈಗ ನಿಜವಾಗ್ಲೂ ನಾವು ಮ್ಯಾಜಿಕ್ ನೋಡೋಣ. ಡೂ ಫಾರ್ಮಿನ ಮ್ಯಾಜಿಕ್ ಏನು ಅಂತ. ಈಗ ನಾನು ಹೇಳುವುದನ್ನು ಲಕ್ಷ್ಯವಿಟ್ಟು ಕೇಳಿ. ಪಾಸಿಟಿವ್ ವಾಕ್ಯ, ಐ ಡೂ ಮೈ ಹೋಮ್ವರ್ಕ್, ನಾನು ನನ್ನ ಮನೆಗೆಲಸವನ್ನು ಮಾಡುತ್ತೇನೆ. ಐ ಡೂ ಮೈ ಹೋಮ್ವರ್ಕ್, ನಾನು ನನ್ನ ಮನೆಗೆಲಸವನ್ನು ಮಾಡುತ್ತೇನೆ. ಇಲ್ಲಿ ಡೂ ಅನ್ನು ನಾನು ಮುಖ್ಯ ಕ್ರಿಯಾಪದವಾಗಿ ತೋರಿಸಿದ್ದೇನೆ. ಯಾಕೆ ಅಂತ ಹೇಳ್ತೇನೆ. ಇಲ್ಲಿ ಡೂ ಎಂಬುದು ಮುಖ್ಯ ಕ್ರಿಯಾಪದವಾಗಿ ಮೇನ್ ವರ್ಬ್ ಒನ್ ಕೆಲಸ ಮಾಡಿದೆ. ನೆಗೆಟಿವ್ ವಾಕ್ಯ ನೋಡಿ, ಐ ಡೋಂಟ್ ಡೂ ಮೈ ಹೋಮ್ವರ್ಕ್, ನಾನು ನನ್ನ ಮನೆಗೆಲಸ ಮಾಡುವುದಿಲ್ಲ. ಐ ಕರ್ತ್ರ ಬಂದಾಗ ನಕಾರಾತ್ಮಕ ಮಾಡಲು ಡೋಂಟ್ ಹೊರಗೆ ತರಬೇಕು. ಇದು ಸರಿ, ಡೋಂಟ್ ಹೊರಗೆ ತಂದೆವು. ಮತ್ತು ಎರಡು ಡೂ ಬಂತಲ್ಲ, ಐ ಡು ನಾಟ್ ಡೂ ಮೈ ಹೋಮ್ವರ್ಕ್, ಐ ಡು ನಾಟ್ ಡೂ, ಎರಡು ಡೂ. ಮೊದಲು ಒಂದೇ ಡೂ ಇತ್ತು, ಐ ಡೂ ಮೈ ಹೋಮ್ವರ್ಕ್. ಈಗ ಐ ಡು ನಾಟ್ ಡೂ ಮೈ ಹೋಮ್ವರ್ಕ್, ಎರಡು ಡೂಗಳು ಬಂದವು. ಇಲ್ಲಿ ಮೊದಲನೇ ಡು ನಾಟ್ ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬ್, ಇಲ್ಲ ಎಂದು ಹೇಳಲು. ಎರಡನೇ ಡು ಮುಖ್ಯ ಕ್ರಿಯಾಪದ ಮೂಲ ರೂಪ ಮೇನ್ ವರ್ಬ್, ಇದರ ಅರ್ಥ ಮಾಡು. ಅಂದರೆ ಡೂ ಅನ್ನೋದು ಇದು ಮುಖ್ಯ ಕ್ರಿಯಾಪದನೂ ಹೌದು, ಸಹಾಯಕ ಕ್ರಿಯಾಪದನೂ ಹೌದು. ಡೂ ಅನ್ನೋದು ಮುಖ್ಯ ಕ್ರಿಯಾಪದ ಸಹ, ಸಹಾಯಕ ಕ್ರಿಯಾಪದ ಸಹ. ಇದೇ ಮ್ಯಾಜಿಕ್. ಎರಡೂ ಉಂಟದು, ಮುಖ್ಯನೂ ಹೌದು, ಸಹಾಯಕನೂ ಹೌದು. ಎರಡನೇ ವಾಕ್ಯ ನೋಡಿ, ಐ ಟೇಕ್ ಮೈ ಟೀ ಇನ್ ದ ಮಾರ್ನಿಂಗ್, ನಾನು ಬೆಳಿಗ್ಗೆ ಚಹಾ ಕುಡಿಯುತ್ತೇನೆ ಅಥವಾ ಚಹಾ ಸೇವಿಸುತ್ತೇನೆ. ಟೇಕ್ ಅಂದರೆ ಡ್ರಿಂಕ್ ಹೇಳಬೇಕಾಗಿಲ್ಲ, ಟೇಕ್ ಅಂದರೆ ಸೇವಿಸು, ಕುಡಿಸ ಹೇಳ್ಬೋದು. ಇದರ ನೆಗೆಟಿವ್ ವಾಕ್ಯ, ಐ ಡು ನಾಟ್ ಟೇಕ್ ಟೀ ಇನ್ ದ ಮಾರ್ನಿಂಗ್, ನಾನು ಬೆಳಿಗ್ಗೆ ಚಹಾ ಸೇವಿಸುವುದಿಲ್ಲ. ಐ ಟೇಕ್ ಟೀ ಇನ್ ದ ಮಾರ್ನಿಂಗ್, ಐ ಡು ನಾಟ್ ಟೇಕ್ ಟೀ ಇನ್ ದ ಮಾರ್ನಿಂಗ್. ಇಲ್ಲಿ ಟೇಕ್ ಅನ್ನೋದು ಏನು? ಮುಖ್ಯ ಕ್ರಿಯಾಪದ, ಮುಖ್ಯ ಕ್ರಿಯಾಪದ. ಪಾಸಿಟಿವಲ್ಲಿ ಐ ಟೇಕ್ ಟೀ ಇನ್ ದ ಮಾರ್ನಿಂಗ್, ಡೂ ಅಡಗಿಕೊಂಡಿತ್ತು. ನೆಗೆಟಿವಲ್ಲಿ ಏನಾಯಿತು? ಐ ಡು ನಾಟ್ ಟೇಕ್ ಟೀ ಇನ್ ದ ಮಾರ್ನಿಂಗ್, ಡೂ ಬಂದು ಟೇಕ್ ಬಂತು. ಡು ನಾಟ್ ಟೇಕ್ ಅಂದರೆ ನಕಾರಾತ್ಮಕ ವಾಕ್ಯ ಮಾಡುವಾಗ ಡು ನಾಟ್ ಸಹಾಯಕ ಕ್ರಿಯಾಪದವಾಗಿ ಮುಂದೆ ಬಂತು, ಹಿಡನ್ ಇದ್ದದ್ದು ಹೊರಗೆ ಬಂತು. ಇಲ್ಲೂ ಸಹ ಇತ್ತು, ಐ ಟೇಕ್ ಟೀ ಇನ್ ದ ಮಾರ್ನಿಂಗಲ್ಲೂ ಡೂ ಇತ್ತು, ಬಟ್ ಹಿಡನ್ ಇತ್ತು, ಅಡಗಿಕೊಂಡಿತ್ತು. ಇಲ್ಲಿ ಹೊರಗೆ ಬಂತು, ಐ ಡು ನಾಟ್ ಟೇಕ್ ಟೀ ಇನ್ ದ ಮಾರ್ನಿಂಗಲ್ಲಿ ಹೊರಗೆ ಬಂತು. ಇನ್ನೊಂದು ಎಕ್ಸಾಂಪಲ್ ನೋಡಿ, ದೇ ರೀಚ್ ದ ವೆನ್ಯೂ ಆನ್ ಟೈಮ್, ಅವರು ಕಾರ್ಯಕ್ರಮದ ಸ್ಥಳವನ್ನು ಸಮಯಕ್ಕೆ ಸರಿಯಾಗಿ ತಲುಪುತ್ತಾರೆ. ದೇ ರೀಚ್ ದ ವೆನ್ಯೂ ಆನ್ ಟೈಮ್. ರೀಚ್ ಅನ್ನೋದೇನಿಲ್ಲಿ ಮುಖ್ಯ ಕ್ರಿಯಾಪದ. ಡೂ ಎಲ್ಲಿದೆ? ಇದರ ಒಳಗೆ ಇದೆ. ನೆಗೆಟಿವ್, ದೇ ಡೋಂಟ್ ರೀಚ್ ದ ವೆನ್ಯೂ ಆನ್ ಟೈಮ್, ಅವರು ಕಾರ್ಯಕ್ರಮದ ಸ್ಥಳವನ್ನು ಸಮಯಕ್ಕೆ ಸರಿಯಾಗಿ ತಲುಪುವುದಿಲ್ಲ. ದೇ ರೀಚ್, ದೇ ಡೋಂಟ್ ರೀಚ್. ನಕಾರಾತ್ಮಕ ವಾಕ್ಯ ಮಾಡಬೇಕಾದ್ರೆ ರೀಚ್ ಒಳಗಿದ್ದ, ಡೂ ಹೊರಗೆ ಬಂದು ಡು ನಾಟ್ ರೀಚ್ ಆಯಿತು. ರೀಚ್ ಅನ್ನೋದು ಮುಖ್ಯ ಕ್ರಿಯಾಪದ, ಅದರ ಅರ್ಥ ರೀಚ್ ಅನ್ನೋದು ಏನು? ಅದು ಸಹ ಒಂದು ಆ್ಯಕ್ಷನ್ನೇ, ಕ್ರಿಯೆನೇ. ಸೊ ಈ ಆ್ಯಕ್ಷನ್, ಕ್ರಿಯೆಗಳ ಹೆಸರಿಗೆ ಕ್ರಿಯೆಗಳ ಫಾದರ್ ಏನಿದೆ ಅದು ಡು. ಕ್ರಿಯೆಗಳ ಮೇನ್ ಕ್ರಿಯೆ ಅಂದರೆ ಏನು? ಡು, ಆ್ಯಕ್ಷನ್. ಸೊ ಅದು ಎಲ್ಲ ಕಡೆನೂ ಬರ್ತದೆ. ಈಗ ಇದರ ಏಕವಚನ ರೂಪ ನೋಡೋಣ. ಏಕವಚನ ಡಸ್. ಡೂವಿನ ಏಕವಚನ ಏನು? ಡಸ್. ಯಾವಾಗ ಡಸ್ ಹೊರಗೆ ಬರುತ್ತದೋ ಆಗ ಕ್ರಿಯಾಪದಕ್ಕೆ ಹತ್ತಿದ್ದ ಎಸ್ ಅಥವಾ ಎಸ್ ಮಾಯವಾಗಿ ಕ್ರಿಯಾಪದ ಮತ್ತೆ ತನ್ನ ಮೂಲ ರೂಪಕ್ಕೆ ಮರಳುತ್ತದೆ.